ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಿನ್ನೆ ಕೂಡ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತಿನ ವಿಷಯ ತುಂಬಾ ವಿಶೇಷವಾದದ್ದು. ಬಹುತೇಕ ಜನರಿಗೆ ಗೊತ್ತಿರುವಂತಹ ವಿಷಯವನ್ನೇ ನಾನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. ಗಿಲ್ಲಿ ಮತ್ತು ಕಾವ್ಯ ಅವರ ಹವಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದೊಡ್ಡ ಮನೆ ಹಬ್ಬ ಅಂತ ಮಾಡಿದ್ರು. ಆ ಹಬ್ಬವನ್ನ ಮಾಡಿದ್ದು ಇವರಿಬ್ಬರ ಸಲುವಾಗಿಯೇ ಇರಬಹುದೇನೋ ಅನ್ನಿಸ್ತಾ ಇದೆ. ಅಷ್ಟೊಂದು ವಿಶೇಷತೆಗಳು ಈ ದೊಡ್ಡ ಮನೆ ಹಬ್ಬ ಅನ್ನೋ ಕಾರ್ಯಕ್ರಮದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾವ. ನಾಳೆ ಶನಿವಾರ ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮವನ್ನು ನೀವು ನೋಡ್ಬೋದು. ಯಾರ್ಯಾರು ಗಿಲ್ಲಿ ಮತ್ತು ಕಾವ್ಯ ಅವರ ಅಭಿಮಾನಿಗಳಿದಿರಿ ಮತ್ತು ರಕ್ಷಿತಾ ಹಾಗೂ ರಘು ಅವರ ಅಭಿಮಾನಿಗಳಿದಿರಿ, ಅವರು ತಪ್ಪದೆ ನೋಡ್ಬೇಕು ಅನ್ನೋದು ನನ್ನ ವಿನಂತಿ. ಯಾಕಂದ್ರೆ ಇಲ್ಲಿವರೆಗೂ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಪ್ರೀತಿಸ್ತಾರೋ ಇಲ್ವೋ ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು ನಮಗ. ಹಿಂದೆ 2-3 ವಿಡಿಯೋಗಳನ್ನ ಮಾಡಿದ್ದೀನಿ ನಾನು. ನಾವು ನೋಡಿದ ಪ್ರಕಾರ, ಅಂದ್ರೆ ಲೈವ್ ನಲ್ಲಿ ನಾವು ನೋಡಿದ ಪ್ರಕಾರ, ಕೆಲವೊಂದು ಘಟನೆಗಳನ್ನ, ಇವರಿಬ್ಬರ ವರ್ತನೆಗಳನ್ನ ನೋಡಿದಾಗ ಇವರಿಬ್ರು ಪ್ರೀತಿ ಮಾಡ್ತಾರ ಅಂತ ಅನಿಸ್ತಾ ಇತ್ತು ನಮಗೆ. ಆದ್ರೆ ಅದನ್ನ ನೇರವಾಗಿ ಹೇಳುವ ಧೈರ್ಯ ನಮಗಿರ್ಲಿಲ್ಲ. ಕಾರಣ ಏನಂದ್ರ, ಕಾವ್ಯ ಅವರು ಬಾಯಿ ಬಿಚ್ಚಿ ಏನನ್ನೂ ಹೇಳಿರ್ಲಿಲ್ಲ, ಸ್ಪಷ್ಟತೆಯನ್ನು ಕೊಟ್ಟಿರ್ಲಿಲ್ಲ. ಇನ್ನು ಎರಡನೇದಾಗಿ, ಒಬ್ಬ ವಯಸ್ಸಿಗೆ ಬಂದ ಹುಡುಗಿ ಪಾಪ, ಅವರು ಕೂಡ ಮುಂದೆ ಮದುವೆಯಾಗಿ ಹೋಗೋದಿರ್ತದ. ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಬಾರ್ದು, ಅವರಿಗೆ ನಾವು ತೊಂದರೆ ಮಾಡಿದಂಗ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದಷ್ಟು ವಿಚಾರಗಳನ್ನ ಬಿಚ್ಚಿ ಮಾತನಾಡ್ಲಿಕ್ಕೆ ಸಂಕೋಚ ಮತ್ತು ಆತಂಕ ಕಾಡ್ತಾ ಇತ್ತು ನಮಗೆ. ಕಾವ್ಯ ಅವರು ಗಿಲ್ಲಿಯವರ ಹಲ್ಲನ್ನ ಉದುರಿಸ್ತಾರ, ಒಂದು ಚೆಂಡನ್ನ ಎಸೆದು. ಅವ್ರು ಹೇಳ್ತಾರ, ಈ ಸೀಸನ್ ಪೂರ್ತಿ ನನ್ನನ್ನ ರೇಗಿಸಿದ್ದಕ್ಕೋಸ್ಕರ ನಿನಗಿದು ತಗೋ ಅಂತೇಳಿ ಅವ್ರದೊಂದು ಹಲ್ಲು ಮುರಿತಾರ. ಆದ್ರೆ ಗಿಲ್ಲಿ ಅವರು ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಅವರು ಯಾವುದನ್ನು ಅವರು ಸೀರಿಯಸ್ ಆಗಿ ತಗೊಳಲ್ಲ. ಅವ್ರು ಇರೋದೇ ಹಾಗೆ. ಅವ್ರು ಹೇಳ್ತಾರ, ನಾನು ಮೆಸೇಜ್ ಮಾಡಿ ನಿನ್ನನ್ನ ರೇಗಿಸ್ತೀನಿ. ಬಿಗ್ ಬಾಸ್ ಮನೆಯೊಳಗೆ ಅಷ್ಟ ಅಲ್ಲ, ಈಗಲೂ ಕೂಡ ನಿನ್ನನ್ನ ಮೆಸೇಜ್ ಮಾಡಿ ರೇಗಿಸ್ತೀನಿ, ಮನೆ ಹತ್ರ ಬಂದು ರೇಗಿಸ್ತೀನಿ ಅಂತ ಹೇಳ್ತಾರ. ಅವಾಗ ಕಾವ್ಯ ಅವರು ದಿಗ್ಭ್ರಮೆಗೊಂಡು ನಿಲ್ತಾರ. ಅವರ ಮನಸ್ಸಿನಲ್ಲೂ ಕೂಡ ಇವರ ಬಗ್ಗೆ ಪ್ರೀತಿ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನ ನಾನು ನಿಖರವಾಗಿ ಹೇಳಿಕ್ಕಾಗಲ್ಲ. ಆಮೇಲೆ ಮತ್ತೊಂದು ಕಾರ್ಯಕ್ರಮದಲ್ಲಿ, ಅಂದ್ರ ಗಿಲ್ಲಿ ಅವರು ನಿಂತಿರ್ತಾರ, ಅವರು ಎದುರುಗಡೆ ಒಂದು ಪರದಾ ಬರ್ತಾ ಇರ್ತದ. ಆ ಪರದಾ ಮುಚ್ಚುದ್ರೊಳಗಾಗಿ ಉತ್ತರ ಕೊಡ್ಬೇಕು ಕಾವ್ಯ ಅವರು. ಗಿಲ್ಲಿ ಅವರು ಪ್ರಶ್ನೆ ಕೇಳ್ತಾರ, ಕಾವ್ಯ ಅವರು ಉತ್ತರ ಕೊಡ್ಬೇಕು, ತಕ್ಷಣ ಕೊಡ್ಬೇಕು. ಇಲ್ಲೆಲ್ಲ ನಮ್ ಕಡೆ ಉತ್ತರ ಕರ್ನಾಟಕದ ಒಂದು ಜೋಕ್ ಹೇಳ್ತಾರೆ. ಏನಂದ್ರ, ಒಬ್ಬ ಅವನೇ ಬೀಡಿ ಸೇದವ, ಅವನ ಕಡೆ ಬೀಡಿ ಇರ್ಲಿಲ್ಲ, ಅವನ ಜೊತೆ ಇದ್ದಂತ ಫ್ರೆಂಡ್ ಕಡೆ ಬೀಡಿ ಇತ್ತು. ಅದನ್ನ ಇಸ್ಕೋಬೇಕಾದ್ರೆ ಬೀಡಿ ಕೊಡಂದ್ರೆ ಕೊಡಲ್ಲ ಅವನು, ಏನಾದ್ರೂ ನೆಪ ಹೇಳ್ಬೋದು ಅವನು. ಆದ್ರೆ ಅವ ಏನ್ ಮಾಡ್ದ ಅಂದ್ರ, ಕಡ್ಡಿ ಗೀರ್ದ ಹಿಂಗ, ಕಡ್ಡಿ ಆರ್ತದ ಬಿಡಿತಾ ಅಂದ. ಅವ ಅವಸರು ಮಾಡಿ ತೆಗೆದು ಇವನಿಗೆ ಬೀಡಿ ಕೊಟ್ಬಿಟ್ಟ. ಅಂದ್ರೆ ಅವನಿಗೆ ಆಲೋಚನೆ ಮಾಡ್ಲಿಕ್ಕೆ, ವಿಚಾರ ಮಾಡ್ಲಿಕ್ಕೆ ಸಮಯವನ್ನೇ ಕೊಡ್ಲಿಲ್ಲ. ಅವ ಕಡ್ಡಿ ಆಲ್ರೆಡಿ ಗೀರ್ ಬಿಟ್ಟಿದ್ದ, ಕಡ್ಡಿ ಆರ್ತದ ಬೇಗ ಬೀಡಿ ಕೊಡು ಅಂದ, ತಕ್ಷಣ ತೆಗೆದು ಕೊಟ್ಬಿಟ್ಟ. ಮನೋವಿಜ್ಞಾನದ ಪ್ರಕಾರ ನಮಗ ಸಮಯವನ್ನ ಕೊಡದೆ ಏನಾದ್ರೂ ಕೇಳಿದ್ರೆ ನಾವು ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನ ಹೊರಗೆ ಹಾಕಿಬಿಡ್ತೀವಿ. ಅದು ಮನುಷ್ಯನ ದೌರ್ಬಲ್ಯ. ಸತ್ಯವನ್ನ ಹೊರಗೆ ಹಾಕಿಬಿಡ್ತಾನ.
ಆ ಒಂದು ಸನ್ನಿವೇಶವನ್ನ ಈ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ತಗೊಂಡು ಬಂದಿದ್ದಾರೆ. ಕಾವ್ಯ ಅವರ ಮನಸ್ಸಿನಲ್ಲಿ ಇದ್ದದ್ದನ್ನ ಹೊರಗೆ ಹಾಕ್ಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತೇನೋ ಅಂತ ನನಗೆ ಅನಿಸ್ತದ. ಅದು ಸತ್ಯವೋ ಮಿಥ್ಯವೋ ನನಗೆ ಗೊತ್ತಿಲ್ಲ, ಅನಿಸ್ತದ. ಅಂಥ ಒಂದು ಸನ್ನಿವೇಶವನ್ನ ತಗೊಂಡು ಬಂದು ಗಿಲ್ಲಿಯವರು ನಿಂತುಕೊಂಡು ಪ್ರಶ್ನೆ ಕೇಳ್ತಾರ. ಅಷ್ಟರಲ್ಲೇ ಪರದ ಹೋಗ್ತಾ ಇರ್ತದ. ಪರದ ಮುಚ್ಚುವುದ್ರೊಳಗಾಗೇನೆ ಉತ್ತರ ಕೊಡ್ಬೇಕು. ಅಂದ್ರ ಕಡ್ಡಿ ಗೀರಿ ಬೀಡಿ ಕೇಳಿದಂಗ ತತ್ಕ್ಷಣ ಉತ್ತರ ಕೊಡ್ಬೇಕು. ಗಿಲ್ಲಿ ಅವರು ಕಾವ್ಯ ಅವರಿಗೆ ಕೇಳ್ತಾರ, ನಾನು ನಿನಗೆ ಏನ್ ಮಾಡ್ತಾ ಇದ್ದೀನಿ? ಆ ಪರದ ಮುಚ್ಚುವುದ್ರೊಳಗಾಗಿ ಉತ್ತರ ಕೊಡ್ಬೇಕಲ್ವಾ. ನೀನು ನನ್ನನ್ನ ಲವ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರ ಕಾವ್ಯ ಅವರು. ನಗನಗತ ಕೇಳ್ತಾರ. ಆಮೇಲೆ ಗಿಲ್ಲಿ ಅವರು ರಕ್ಷಿತಾ ಕರಿಬಸಪ್ಪನವರನ್ನ ಏನಂತ ಕರಿತಾಳೆ ಅಂತ ಕೇಳ್ತಾರ. ಪರದ ಇನ್ನೇನು ಮುಚ್ತಿರ್ತದ, ಕರಿಬೇವಿನ ಸೊಪ್ಪು ಅಂತ ಕರೀತಾರ ಅಂತ ಕಾವ್ಯ ಅವರು ಹೇಳ್ತಾರ. ತಕ್ಷಣ ಖುಷಿಯಾಗಿ ಕುಣಿದಾಡ್ತಾರ ಕಾವ್ಯ ಅವರು. ಆ ಒಂದು ಖುಷಿ ಇರುವಾಗಲೇ ಗಿಲ್ಲಿಯವರು ಇನ್ನೊಂದು ಪ್ರಶ್ನೆ ಮಾಡ್ತಾರ. ಬಹಳ ಸೀರಿಯಸ್ ಆದ ಪ್ರಶ್ನೆ ಇದು. ನಾನು ನೀನು ಹೋಗೋಣ ಅಂದ್ಕೊಂಡಿದ್ಲಿವಲ್ಲ ಅಂತ ಕೇಳ್ತಾರ. ಅವಾಗ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೀರೋಯಿನಿಯವರು, ಆ ಭಾಗ್ಯ ಅವರು ಅಂದ್ರೆ ಅವ್ರ ಮೂಲ ಹೆಸರು ನನಗೆ ಗೊತ್ತಿಲ್ಲ, ಭಾಗ್ಯ ಅವ್ರು ಕೇಳ್ತಾರ, ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ರಿ ಅಂತ ಕೇಳ್ತಾರ. ಎಲ್ಲಿಗೆ ಅಂತ ಕೇಳ್ತಾರ. ಅವಾಗ ಕಾವ್ಯ ಅವರು ಆ ಪರದ ಮುಚ್ಚುದ್ರಾಗ ಉತ್ತರ ಕೊಡ್ಬೇಕು. ಖುಷಿಯಲ್ಲಿದ್ರು. ತಕ್ಷಣ ಅವ್ರು ಏನ್ ಹೇಳ್ತಾರ ಅಂದ್ರೆ ಹನಿಮೂನ್, ಹನಿಮೂನಿಗೆ ಹೋಗ್ಬೇಕಂತ ಮಾಡಿದ್ರ ಅಂತ ಕೇಳ್ತಾರ. ಇದು ಘಟನೆ ಸ್ಕ್ರಿಪ್ಟೆಡ್ ಇರಬಹುದಾ ಅಂತ ನನಗೆ ಅನಿಸ್ತದ. ಜನರನ್ನ ರಂಜಿಸಲಿಕ್ಕೆ, ಜನರಿಗೆ ಖುಷಿ ಕೊಡ್ಲಿಕ್ಕೆ ಕೆಲವೊಂದು ಸ್ಕ್ರಿಪ್ಟೆಡ್ ಗಳನ್ನ ಮಾಡಬಹುದು. ಇದು ಸ್ಕ್ರಿಪ್ಟೆಡ್ಡೇ ಅಂತ ನನಗೆ 100% ಹೇಳಿಕ್ ಆಗಲ್ಲ ನಿಖರವಾಗಿ, ಆದ್ರೆ ಇರಬಹುದು ಅಂತ ಅನಿಸುತ್ತೆ. ಆದ್ರೆ ಒಂದು ಏನು ಅಂದ್ರೆ ಕಾವ್ಯ ಅವರು ಜನಗಳನ್ನ ಖುಷಿ ಪಡಿಸುವುದಕ್ಕೋಸ್ಕರ ಈ ರೀತಿ ಉತ್ತರ ಕೊಡ್ಲಿಕ್ಕೆ ಒಪ್ಕೋತಾರ? ಪ್ರಶ್ನೆ ಬರುತ್ತಲ್ವಾ. ಯಾಕಂದ್ರ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಕೇಳಿದಾಗ, ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಲ್ಲ ಅಂತ ಕೇಳಿದಾಗ ಹನಿಮೂನಿಗೆ ಅಂತ ಉತ್ತರ ಕೊಡ್ತಾರೆ. ಎಲ್ಲಿಗೆ ಅಂತ ಅವರು ಭಾಗ್ಯಲಕ್ಷ್ಮಿ ಅವರು ಕೇಳಿದಾಗ, ಭಾಗ್ಯ ಅವರು ಕೇಳಿದಾಗ ಹನಿಮೂನು ಅಂತ ಹೇಳ್ತಾರ. ಇದೆಲ್ಲ ನೋಡಿದಾಗ ಇವರ ಮಧ್ಯದಲ್ಲಿ ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ ಅಂತ ಡೌಟ್ ಬರುತ್ತೆ. ಯಾಕಂದ್ರೆ ಕೊನೆಗೆ 2 ದಿವಸ ಲೈವ್ ಇರ್ಲಿಲ್ಲ ನೋಡ್ರಿ. ಆ ಸಂದರ್ಭದಲ್ಲಿ ಇವರು ಏನೇನ್ ಮಾತಾಡ್ಕೊಂಡಿದ್ದಾರೋ ಗೊತ್ತಿಲ್ಲ, ನಮಗದನ್ನೆಲ್ಲ ತೋರಿಸಿಲ್ಲ. ಅಷ್ಟೊತ್ತಿಗಾಗಲೇ ಕಾವ್ಯ ಅವರಿಗೆ ಗಿಲ್ಲಿ ಗೆಲ್ತಾರ ಅನ್ನೋದು ಪಕ್ಕಾ ಆಗಿತ್ತು. ಮೋಸ್ಟ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಒಪ್ಕೊಂಡಿರ್ಬಹುದೇನೋ ಅಂತ ಡೌಟ್ ಬರ್ತದ ನಮಗ್. ಯಾಕಂದ್ರೆ ನಾವು ಡೌಟ್ ಅಂತೆ ಹೇಳ್ಬೇಕಾಗ್ತದ, ನಿಖರವಾಗಿ ಹೇಳಿಕ್ಕಾಗಲ್ಲ. ಯಾಕಂದ್ರೆ ನಾವು ಕಿವಿಯಾರೆ ಕೇಳ್ಬೇಕು, ಕಣ್ಣಾರೆ ನೋಡ್ಬೇಕು. ಹಾಗಿದ್ದಾಗ ಮಾತ್ರ ನಾವು ಅದನ್ನ 100ಕ್ಕೆ 100 ಸತ್ಯ ಅಂತ ಅನ್ಬಹುದು. ಈಗ ಆ ರೀತಿ ನಾವು ನೋಡಿಲ್ಲ, ಕೇಳಿಲ್ಲ. ಮತ್ತ ಇದು ನಾವು ನೋಡ್ತಾ ಇರೋದು ಸುಮ್ಮನೆ ಒಂದು ವಿಡಿಯೋ ನೋಡಿದೀವಿ. ಆದ್ರೆ ಆ ವಿಡಿಯೋದಲ್ಲಿ ಯಾವ್ದಾವ್ದು ಭಾಗ ತಗೊಂಡು ಎಲ್ಲೆಲ್ಲಿ ಬಂದು ಏನೇನು ಸೇರಿಸಿರ್ತಾರೋ ನಮಗ್ ಗೊತ್ತಾಗಲ್ಲ. ಸತ್ಯ ಗೊತ್ತಾಗ್ಬೇಕಲ್ವಾ. ನಾಳೆ ಶನಿವಾರ ಸಾಯಂಕಾಲ 6 ಗಂಟೆಯಿಂದ ಈ ಕಾರ್ಯಕ್ರಮವನ್ನ ಬಿತ್ತರಣೆ ಮಾಡ್ತಾರ. ನಾವು ಅವಾಗ ನೋಡಿ ಸತ್ಯವನ್ನ ಕನ್ಫರ್ಮ್ ಮಾಡ್ಕೋಬಹುದು. ಆದ್ರೆ ಒಂದಂತೂ ಸತ್ಯ, ನಾನು ಇನ್ನೊಂದ್ ಚೂರು ಧೈರ್ಯ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾವ್ಯ ಅವರಿಗೂ ಕೂಡ ಗಿಲ್ಲಿ ಅವ್ರ ಬಗ್ಗೆ ಪ್ರೀತಿ ಅಭಿಮಾನ ಇದ್ದದ್ದು ಸುಳ್ಳಲ್ಲ. ಅಲ್ಲ, ಅವ್ರ ಮದುವೆ ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ ಮ್ಯಾಟರು. ಬಟ್ ಅವರಿಬ್ಬರಲ್ಲಿ ಒಂದು ಪ್ರೀತಿ, ಒಂದು ಆಕರ್ಷಣೆ ಇದ್ದದ್ದು 100ಕ್ಕೆ 100 ಸತ್ಯ. ಯಾಕಂದ್ರೆ ಗಿಲ್ಲಿ ಅಂತ ಹುಡುಗ ಯಾರಿಗ್ ಸಿಗ್ತಾನ್ರಿ? ಎಸ್ಪೆಷಲಿ ಹೊರಗೆ ಬಂದ ನಂತರ ಇನ್ನೂ ಗಿಲ್ಲಿಯ ಬಗ್ಗೆ ಅವರಿಗೆ ಅಭಿಮಾನ ಜಾಸ್ತಿ ಆಗಿದೆ. ಒಂದ್ ಕಡೆ ಹೇಳ್ತಾರ ಅವರು ಸಂದರ್ಶನದಲ್ಲಿ, ಅವನು ಬಹಳ ಒಳ್ಳೆಯ ಹುಡುಗ, ಉತ್ತಮವಾದ ಹುಡುಗ, ಉತ್ತಮವಾದ ವ್ಯಕ್ತಿ, ನಿಯತ್ತಿನ ವ್ಯಕ್ತಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ
ತಂದೆ ತಾಯಿಗಳು ಏನಂತಾರೋ, ನಮ್ಮ ತಂದೆ ತಾಯಿಗಳು ಏನಂತಾರೋ, ಅವ್ರ ತಂದೆ ತಾಯಿಗಳು ಏನಂತಾರೋ, ಜನ ಏನ್ ತಿಳ್ಕೊತಾರೋ ಅವ್ರಿಗಿನ್ನೂ ಕನ್ಫರ್ಮೇಶನ್ ಇಲ್ಲದೆ ಇರುವುದರಿಂದ ಒಂದಷ್ಟು ಅವರು ಮುಚ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಅನಿಸ್ತದ. ನೋಡ್ರಿ, ಗಿಲ್ಲಿ ಅವ್ರನ್ನ ಗೆದ್ದ ತಕ್ಷಣ ಸ್ಟೇಜ್ ಇಂದ ಕೆಳಗಿಳಿದು ಬಂದ ತಕ್ಷಣ ಪತ್ರಕರ್ತರು ಕೇಳ್ತಾರ, ನೀವು ಕಾವ್ಯ ಅವ್ರನ್ನ ಮದುವೆ ಆಗ್ತೀರಾ ಅಂತ. ಇಲ್ಲಿ ಅವರು ತಕ್ಷಣ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಒಂದ್ ನಿಮಿಷ ತಡ್ರಿ ಅಂತ ಹೇಳ್ತಾರ. ಅದ್ ಯಾಕೆ ಹಾಗೆ ಹೇಳ್ತಾರೋ ಗೊತ್ತಿಲ್ಲ. ತಕ್ಷಣ ಉತ್ತರ ಕೊಡಲ್ಲ ಅವ್ರು. ಒಂದು ಕ್ಷಣ ಆ ಕಡೆ ಎಲ್ಲೋ ಹೋಗಿ ಬರ್ತಾರ, ಬಂದ ನಂತರ ಉತ್ತರವನ್ನು ಕೊಡ್ತಾರ. ಅದೆಲ್ಲ ಕಂಕಣ ಭಾಗ್ಯ ಕೂಡಿ ಬರ್ಬೇಕಲ್ರಿ. ಕಂಕಣ ಭಾಗ್ಯ ಕೂಡಿ ಬರ್ಲಾರ್ದ ಏನ್ ಮಾಡಕ್ಕಾಗತ್ತ ಅಂತ ಹೇಳಿ ಆಮೇಲೆ ಹೇಳ್ತಾರ, ಅವರು ನಾವು ಒಳ್ಳೆಯ ಸ್ನೇಹಿತರಾಗಿದ್ದೀವಿ, ಸ್ನೇಹಿತರಾಗೇ ಇರ್ತೀವಿ ಅಂತ ಹೇಳ್ತಾರ. ಅಲ್ಲಿ ಒಂದಷ್ಟು ಡೌಟ್ ಬಂದಿತ್ತು ನನಗೆ, ಬಟ್ ಹೇಳಲಿಕ್ಕೆ ನಾನು ಹಿಂಜರಿದೆ. ಕಾವ್ಯ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಪೂರ್ವದಲ್ಲೇ ತಮ್ಮ ಲೈಫ್ ಪಾರ್ಟ್ನರ್ ಆಗುವವರ ಸ್ವಭಾವ ಗುಣ ಹೇಗಿರ್ಬೇಕು, ಎಂಥ ಲೈಫ್ ಪಾರ್ಟ್ನರ್ ನಿಮ್ಗೆ ಇಷ್ಟ ಆಗ್ತಾರ ಅಂತ ಒಬ್ಬ ಪತ್ರಕರ್ತರು ಕೇಳಿದಾಗ ಇವರು ಹೇಳಿರ್ತಾರ. ಅವೆಲ್ಲಾ ಕ್ವಾಲಿಟಿಗಳು ನಮ್ಮ ಗಿಲ್ಲಿಯವರಲ್ಲಿ ಸಿಗ್ತಾವ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಗಿಲ್ಲಿ ಅಂತ ಹುಡುಗ ಪ್ರತಿಯೊಬ್ಬ ಯುವತಿಗೂ ಇಷ್ಟ ಆಗ್ತಾನ. ನಾನ್ 100ಕ್ಕೆ 100 ಅನ್ನಲ್ಲ, ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು. ಆದ್ರ ಬಹುಸಂಖ್ಯಾತರು 70%, ಮೋರ್ ದ್ಯಾನ್ 70% ಹುಡುಗಿಯರಿಗೆ, ವಯಸ್ಸಿಗೆ ಬಂದ ಹುಡುಗಿಯರಿಗೆ ಗಿಲ್ಲಿ ಅಂತ ಹುಡುಗ ಇಷ್ಟ ಆಗ್ತಾನೆ. ಯಾಕಂದ್ರೆ ಸಾಮಾನ್ಯವಾಗಿ ಗಿಲ್ಲಿ ತುಂಬಾ ಚತುರ, ಚಾಣಾಕ್ಷ, ಸರಳ ವ್ಯಕ್ತಿತ್ವದ ಮಹಾನ್ ವ್ಯಕ್ತಿ. ಅಂಥವನ್ನ ಯಾರೇ ಇಷ್ಟಪಡಲ್ಲ. ಸಕಲ ಕಲಾ ವಲ್ಲಭ, ಅವನನ್ನ ಪ್ರತಿಯೊಬ್ರು ಹೊಗಳ್ತಾರ. ಮನೆಗೆ ಬಂದವರೆಲ್ಲರೂ ಅವನನ್ನೇ ಇಷ್ಟಪಡ್ತಾರ. ಆವಾಗಲೇ ಗಿಲ್ಲಿ ಬಗ್ಗೆ ಕಾವ್ಯಾಗ ಜಾಸ್ತಿ ಗೊತ್ತಾಗಿರೋದು, ಓ ಇವನು ಸಾಮಾನ್ಯದವನಲ್ಲ ಅಂತ. ಅನುಶ್ರೀ ಅವರು ಒಳಗಡೆ ಬಂದಾಗ ಗಿಲ್ಲಿ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರ. ಅದು ಹುಡುಗಾಟಿ ಅಲ್ಲ, ಅವನ ವ್ಯಕ್ತಿತ್ವಕ್ಕೆ ಅವರು ಶರಣಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಬಟ್ ಗಿಲ್ಲಿ ಅವರು ಅದನ್ನ ನಮಸ್ಕಾರ ಮಾಡಿಸಿಕೊಳ್ಳುವುದಿಲ್ಲ. ಇಂಥವನ್ನೆಲ್ಲ ನೋಡಿದಾಗ ಕಾವ್ಯ ಅವರಿಗೆ ಗಿಲ್ಲಿ ಅವ್ರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಮೂಡಲಿಕ್ಕೆ ಚಾನ್ಸ್ ಅದಾವು. ಒಬ್ಬ ನಮ್ಮ ವಿಡಿಯೋ ವೀಕ್ಷಕರವರು, ಅವರು ಗೋಕಾಕದವರು, ಅವರು ತಮ್ಮ ಹೆಸರು ಹೇಳಿಕ್ಕೆ ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ನಾನು ಅವ್ರ ಹೆಸರನ್ನು ಹೇಳಲ್ಲ. ಮೋಸ್ಟ್ಲಿ ನಾನು ಬೇರೆ ಹೆಸರು ಹೇಳ್ತೀನಿ ಅಂತ ಇಟ್ಕೊಳ್ರಿ, ರಾಜು ಅಂತ ಅವ್ರ ಹೆಸರಂತ ಇಟ್ಕೊಳ್ಳೋಣ. ಅವರು ಒಂದ್ಸಾರಿ ನನಗೆ ಫೋನ್ ಮಾಡಿದಾಗ ಹೇಳಿದ್ರು, ಕಾಕಾ ಇವರು ಇಬ್ರು ನಿಜವಾಗ್ಲೂ ಪ್ರೀತಿಯನ್ನ ಮಾಡ್ತಾ ಇದ್ದಾರ. ನಾನು ಕಳೆದ 3 ತಿಂಗಳಿಂದ ಎಲ್ಲಾ ಕೆಲಸ ಬಿಟ್ಟು ಲೈವ್ ನೋಡ್ತಾ ಇದ್ದೀನಿ. ಇವರು ನಿಜವಾಗ್ಲೂ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ದಾರ, ಒಬ್ರನ್ನೊಬ್ರು ಇಷ್ಟ ಪಡ್ತಾ ಇದ್ದಾರ. ಖಂಡಿತವಾಗ್ಲೂ ಇವರು ಮುಂದಿನ ದಿನಮಾನಗಳಲ್ಲಿ ಒಂದಾಗ್ತಾರ, ಮದುವೆ ಆಗ್ತಾರ ಅನ್ನುವಂಥ ಮಾತನ್ನ ಆ ವ್ಯಕ್ತಿ ಹೇಳಿದರು ನನಗೆ. ಇವತ್ತು ಹೇಳ್ತಾ ಇದ್ದೇನೆ ಈ ವಿಷಯವನ್ನ ನಾನು. ಆದ್ರೂ ಇವತ್ತಿಗೂ ಇನ್ನೂ ಕ್ಲಿಯರ್ ಆಗಿಲ್ಲ. ನಾಳೆ ಶನಿವಾರ ದಿವಸ ಸಾಯಂಕಾಲ ದೊಡ್ಡ ಮನೆಯ ಹಬ್ಬವನ್ನ, ಕಾರ್ಯಕ್ರಮವನ್ನ ನೋಡಿ ಇನ್ನೊಂದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ನಾಳೆ ಶನಿವಾರ 14ನೇ ತಾರೀಕು ಹಂಪಿ ಉತ್ಸವಕ್ಕ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಬರ್ತಾ ಇದ್ದಾರೆ. ನನಗೊಬ್ರು ಕೊಪ್ಪಳದ ಹತ್ರ ಒಂದು ಗ್ರಾಮ, ಆ ಗ್ರಾಮದ ಹೆಸರು ನೆನಪಿಲ್ಲ, ಅವರು ನನಗ ಫೋನ್ ಮಾಡಿದ್ರು. ಸರ್ ನಮಸ್ಕಾರ, ಗಿಲ್ಲಿ ಅವರು ಕಾವ್ಯ ಅವರು ಬರ್ತಾರ, ನಾವು SP ಅವರಿಗೂ ಕೂಡ ಆಲ್ರೆಡಿ ಹೇಳಿದೀವಿ. ಅವ್ರ ಕಡೆಯಿಂದ ಅನುಮತಿಯನ್ನು ಕೂಡ ತಗೋತೀವಿ. ನಾವು ಅವರಿಗೆ ಪತ್ರವನ್ನು ಬರೆದು ಕೊಡ್ತೀವಿ. ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ನಾವು ಕೊಪ್ಪಳದ IB ಒಳಗೆ ಕರೆಸಿ ಇಬ್ಬರನ್ನು ಸನ್ಮಾನ ಮಾಡ್ಬೇಕಂತ ಮಾಡಿವಿ. ನಮ್ಮ ಹುಡುಗರು, ನಮ್ಮ ಯುವಕರು ಎಲ್ಲರೂ ಬಹಳ ನನಗೆ ಒತ್ತಾಯ ಮಾಡ್ತಾ ಇದ್ದಾರ. ನಾನು ಲಕ್ಷಾಂತರ ಮತಗಳನ್ನ, ಓಟುಗಳನ್ನ ಇವ್ರಿಗೆ ಹಾಕ್ಸಿದ್ದೀನಿ. ನಾನು ಬಹಳಷ್ಟು ಕೆಲಸ ಮಾಡಿದೀವಿ ನಾವು ಇವ್ರ ಸಲುವಾಗಿ. ಅದಕ್ಕ ನೀವೇನಾದ್ರೂ ಅವ್ರ ಫೋನ್ ನಂಬರ್ ಉಂಟಾ ನಿಮ್ ಕಡೆಗೆ? ನೀವೇನಾದ್ರೂ ಅವ್ರನ್ನ ಇಲ್ಲಿ ಕರೆಸ್ಲಿಕ್ಕೆ, ಒಪ್ಪಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಕೇಳಿದ್ರು. ನಾನು ಸುಳ್ಳು ಹೇಳಿಕ್ ಆಗಲ್ವಲ್ಲ. ಇಲ್ಲ ಸರ್, ನನಗದು ಸಾಧ್ಯ ಆಗಲ್ಲ, ನೀವೇ ಪ್ರಯತ್ನ ಮಾಡ್ರಿ ಅಂತ ಹೇಳಿದೆ. ಇಲ್ಲ, ನೀವು ಹಿರಿಯರು, ತಿಳುವಳಿಕಿದ್ದವರು, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನೀವು ಮಾತಾಡಿದ್ರೆ ಒಳ್ಳೇದಾಗತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಅದು ನನ್ನ ಕಡೆಯಿಂದ ಆಗೋ ಕೆಲಸ ಅಲ್ಲ ಅಂತ ನನಗೆ ಗೊತ್ತಾದ್ಮೇಲೆ ನಾನು ಪ್ರಯತ್ನವನ್ನ ಮಾಡುವುದರಲ್ಲಿ ಅರ್ಥವಿಲ್ಲ. ಇಲ್ಲರಪ್ಪ, ನೀವು ಕರೆಸ್ರಿ, ಹಾಗೇನಾದ್ರೂ ಅವ್ರು ಬರ್ಲಿಕ್ಕೆ ಒಪ್ಕೊಂಡ್ರೆ, ನನಗೆ ಹೇಳಿದ್ರೆ ನಾನು ಕೂಡ ಅಲ್ಲಿ ಬರ್ತೀನಿ ಅನ್ನುವಂಥ ಮಾತನ್ನ ಹೇಳಿದೆ. ಆದ್ರೆ ಇದು ಸ್ವಲ್ಪ ಕಷ್ಟದ ಕೆಲಸ. ಅವರು ಕೂಡ ಅವಸರದಲ್ಲಿರ್ತಾರ, ಗಡಿಬಿಡಿಯಲ್ಲಿರ್ತಾರ. ಇದೆಲ್ಲ ಯಾಕಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಇರ್ತದ, ಅವ್ರಿಗೂ ಕೂಡ ಬಹಳ ಕಷ್ಟದ ಕೆಲಸ ಇದು. ಪೊಲೀಸ್ ಸಿಬ್ಬಂದಿಯವರಿಗೆ ಸಿಕ್ಕಾಪಟ್ಟಿ ಜನಸಂದಣಿ ಹೆಚ್ಚಾಗ್ಬಿಡ್ತಂದ್ರೆ ಸಮಸ್ಯೆ ಆಗತ್ತೆ ನೋಡ್ರಿ.
ಈಗ ಹಿಂದಕ್ಕ ಬೆಂಗಳೂರಲ್ಲಿ ಆಗ್ಲಿಲ್ವಾ ಕ್ರಿಕೆಟ್ ಮೈದಾನದ ಹತ್ರ ಕಾಲ್ ತುಳಿತಕ್ಕೊಳಗಾಗಿ ಎಷ್ಟೋ ಜನ ಸತ್ತು ಹೋಗ್ಬಿಟ್ರು. ಆ ತರ ಆಗ್ಬಾರ್ದಂತ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇಂಥ ಮಧ್ಯದಲ್ಲಿ ಎಕ್ಸ್ಟ್ರಾ ಕಾರ್ಯಕ್ರಮಗಳಿಗೆ ಒಪ್ಕೊಳ್ಳೋದು ಒಂದ್ ಸ್ವಲ್ಪ ಕಷ್ಟ ಅಂತ ನನಗನ್ನಿಸ್ತದೆ. ಏನೇ ಇರ್ಲಿ, ಗಿಲ್ಲಿ ಕಾವ್ಯ ಅವರು ಹಂಪಿ ಉತ್ಸವಕ್ಕೆ ಕೂಡ ಬರ್ತಾ ಇದ್ದಾರೆ. ಹೋಗುವವರು ಒಂದಷ್ಟು ಜಾಗೃತಿಯಿಂದ ಹೋಗ್ರಿ, ಗದ್ಲ ಅದು ಮಾಡ್ಬೇಡ್ರಿ, ಗದ್ದಲದಲ್ಲಿ ಸಿಕ್ಕೋಬೇಡ್ರಿ, ಹುಷಾರಾಗಿ ಹೋಗಿ ಬರ್ರಿ, ಕಾರ್ಯಕ್ರಮವನ್ನು ನೋಡ್ರಿ ಎನ್ನುವಂತ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.